ಕುಂತಿದ್ದೆ, ಮಾತಾಡಲ್ಲ, ಮಾತು ಬರಲ್ಲ ಪಾಪ. ಬರುತ್ತೆ ಕಡೆಯ ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ. ಆದ್ರಿಂದ ನನ್ನ ಭಾಷಣವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೆಣ್ಣಿನ ಮನಸ್ಸನ್ನು ಬಿಚ್ಚಿ ನೋಡುವ ಆಸೆ ನಿಮ್ಗಿದೆ. ಇವತ್ತು ಸಂಜೆ ನಮ್ಮ ಮನೆಗೆ ಬರ್ತೀರಾ? ನಿಮ್ ಜೊತೆ ಸ್ವಲ್ಪ ಮಾತನಾಡ್ಬೇಕು, ತಪ್ಪಿಸಬಾರದು. ಬೇಗ ಬನ್ನಿ ಅಂದ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಯಾರು ಇಲ್ಲ, ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀರಾ? ಬೇಕಾದ್ರೆ ಪಾರ್ಕಿಗಾದ್ರೂ ಹೋಗೋಣ್ವೆ? ಬೇಡ ಬೇಡ, ಏನೋ ಕೇಳ್ಬೇಕು ಅಂತಿದ್ರಲ್ಲ, ಕೇಳಿ, ನಾನು ಹೋಗ್ಬೇಕು. ಪೂನಾದಲ್ಲಿ ನೌಕರಿ ಮಾಡ್ತಿದ್ರೆ ಅಂತ ಹೇಳಿದ್ರಲ್ಲ, ಈಗ ನೌಕರಿ ಬಿಟ್ಬಿಟ್ಟಿದ್ದೀರಾ? ಹೌದು, ನಾನು ಬರ್ತೀನಿ. ನಿಲ್ಲಿ, ನಿಮ್ಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದೆಯಾ? ಕಾಫಿ ಕುಡಿಯೋದೇ ಇಲ್ವೇ? ಕಾಫಿ ಕುಡಿ. ಹಾಗಾದ್ರೆ ಈ ಪತ್ರ ಓದ್ತಾ ಇರಿ, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಓದ್ದೆ. ಅದಕ್ಕೆ ನಿಮ್ಮ ಅಭಿಪ್ರಾಯನೇ ತಿಳಿಸ್ಲಿಲ್ಲ? ಜಾಣರು ಅಂತ ತಿಳಿದುಕೊಂಡಿರುವ ನೀವು ಶುದ್ಧ ಮೂರ್ಖರು. ಯಾಕೆ? ನಿಮ್ಮ ತಾಯಿಯವರು ನಿಮ್ಮ ಸೋದರ ಮಾವನಾದ ಪಾರ್ಥ ಸಾರಥಿಯೊಂದಿಗೆ ನಿಮ್ಮ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿರುವಾಗ, ನಾನು ಸಾಕಿರುವ ನಾಯಿ ಅಂತ ತಿಳಿದುಕೊಂಡಿರುವ ಆ ನನ್ನ ತಾಯಿಗೆ ಸಿಂಹ ಸ್ವಪ್ನ ತೋರಿಸಬೇಕಾಗಿದೆ. ಹೇಳಿ, ನನ್ನ ಕೈ ಹಿಡಿಯುವ ಮನಸ್ಸು ನಿಮ್ಗಿದೆಯೋ ಇಲ್ವೋ? ಹಸಿವೆಯಾಗಿ ಕಂಗೆಟ್ಟು ಬಿಸಿಲಿನಲ್ಲಿ ದಾರಿ ನಡೆದ ಬಸವಳಿದ ಬದುಕ, ಫಲಭರಿತ ಮಾಮರ ಕಂಡಾಗ ಬಾಯಲ್ಲಿ ನೀರುಳೆದು ಆಸೆ ಅಂಕುರಿಸುವುದು. ಅದಾರ ತೋಟದ ಮರವು ನೆರಳನ್ನಾಶ್ರಯಿಸಿ ಫಲ ಕೀಳಲು ಬಯಸಿದರೆ ತೋಟದೊಡೆಯನ ದೊಣ್ಣೆ ಏಟಿಗೆ ಬೆನ್ನು ಹಣ್ಣಾದೀತು ಎಂಬ ಭೀತಿ ಬಿಡುಗಿದ ದೇವಿ. ನಾನು ಕೇಳಿದ್ದು ನಿಮ್ಮ ಭೀತಿಯನ್ನಲ್ಲ, ನಿಮ್ಮ ಪ್ರೀತಿಯನ್ನು. ನನ್ನ ಕೈ ಹಿಡಿಯುವ ಮನಸ್ಸು ನಿಮ್ಗಿದೆಯೋ ಇಲ್ವೋ? ನಿಮ್ಮಂತಹ ಶ್ರೀದೇವಿ ಹೊರಕೊಟ್ರಿ ಮನ ಮೆಚ್ಚಿ ಬಂದಾಗ ನಿರಾಕರಿಸುವವ ನಿಜವಾಗಿಯೂ ನಿರ್ಭಾಗ್ಯನೇ ಸರಿ. ಆದ್ರೇನು? ಕನಸಿನಲ್ಲಿಯೂ ಕಷ್ಟವನ್ನು ನದಿಯಲ್ಲಿ ಸುಕೋಮಲ ಪುಷ್ಪದಂತೆ ಬೆಳೆದ ನೀವು ನಾಳೆ ನನ್ನ ಕೈ ಹಿಡಿದು ಆ ರೀತಿ ಬದುಕಲು ಸಾಧ್ಯವೇ? ನಿಮ್ಮನ್ನ ಆ ರೀತಿ ಜೋಪಾನ ಮಾಡುವ ಶಕ್ತಿ ನನ್ನಲ್ಲಿದೆ. ಇದನ್ನ ಇನ್ನಷ್ಟು ವಿಚಾರ ಮಾಡಿದ್ರೆ ಒಳ್ಳೆಯದು. ಶ್ರೀಮಂತ ತಂದೆ ತನ್ನ ಮಗಳನ್ನು ಬರಿಗೈಲಿ ಕಳಿಸಲಾರ ಎನ್ನುವ ನಂಬಿಕೆ ನನಗಿದೆ. ಮೇಲಾಗಿ ನನ್ನ ತಂದೆಗೆ ನಾನೊಬ್ಳೇ ಮಗಳು. ಅದೇನೇ ಆಗಲಿ, ಮುಂದೆ ಕಬ್ಬಿನ ತೋಟ ಸಿಕ್ಕಿ ಬಾಯಿ ಸಿಹಿಯಾಗುತ್ತೆ ಅಂತ ಮೊದಲೇ ಬೇವು ತಿನ್ನುವ ಯತ್ನ ಮಾಡಬಾರ್ದು ಗೀತಾರೆ. ಸುಮ್ಮನೆ 108 ವಿಷಯಗಳು ಹೇಳಿ ನನಗೆ ಹೆದರಿಕೆ ಹುಟ್ಟಿಸಬೇಡಿ. ನಿಮ್ಮ ನಿರ್ಧಾರವೇನಿದೆಯೋ ಅಷ್ಟನ್ನ ತಿಳಿಸಿ ಸಾಕು. ನಿರ್ಧಾರ? ಒಂದು ವೇಳೆ ಆ ದೈವ ನಿಮ್ಮನ್ನು ನನಗೆ ಕೊಡುಗೆಯಾಗಿ ಕೊಟ್ಟಲ್ಲಿ ನನ್ನ ಜೀವನದಲ್ಲಿ ಬರುವ ಕಷ್ಟಗಳನ್ನೆಲ್ಲ ನಾನು ಅನುಭವಿಸಿ ಬರೀ ಸುಖವನ್ನು ಮಾತ್ರ ನಿಮಗಾಗಿ ಮೀಸಲಿಡುತ್ತೇನೆ ಅಂತ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತಾರೆ.
ಕೇಳ್ರಿ ಅವರೇ. ಹೇ ಮಂಜು, ಯಾವ ಮನೆಗೆ ಯಾವ ರೀತಿ ಇರಬೇಕಂತ ಗೊತ್ತಾಗುತ್ತಿಲ್ಲ ನಿನಗೆ. ನಮ್ಮ ಹಣೆಗೆ ಕುಂಕುಮ ಹತ್ತಿರೋ ಮುಖಕ್ಕೆ ಮಸಿ ಬೆಳೆಯುವುದೇ, ನಮಗೆ ಅನ್ನ ಹಾಕ್ತಿರೋ ಬಾಯಿಗೆ ಮಣ್ಣು ಹಾಕುವುದೇ. ನೀವು ಒಳ್ಳೆ ಅಂತ ತಿಳ್ಕೊಂಡಿದ್ದಲ್ಲ, ಈಗ ಗೊತ್ತಾಯ್ತು ನೀನೊಂದು ವಿಷಯ ಸರ್ಪ ಎನ್ನುವುದು. ಇದುವರೆಗೆ ನಿನ್ನ ಬಗ್ಗೆ ಚಿಂತೆ ಮಾಡಿ ಸಾಕು. ಇನ್ನ ನಿನ್ನ ಹಾದಿನೇ ಹುಡುಕಿ ಹೋಗಪ್ಪ. ಮಂಜು, ಇಬ್ರು ಇಲ್ಲೇ ಇದ್ದೀರಾ? ಅಪ್ಪಣ್ಣ, ನಿನ್ನ ಅಳಿನ ವಿಷಯ ಹೇಳ್ತಿದ್ದಾಗೆ ಕಂಪನಿ ಮ್ಯಾನೇಜರು ಸೋಮವಾರದಿಂದನೇ ಕೆಲ್ಸಕ್ಕೆ ಬರೋಕೆ ಹೇಳಿದ್ದಾರೆ. ಇವನ ಅದೃಷ್ಟ ಬಹಳ ಚೆನ್ನಾಗಿದೆ ಕಣ.